ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಪೊಲೀಸರ ಕಾರ್ಯ ಮುಖ್ಯವಾಗಿದೆ. ಒತ್ತಡದಲ್ಲಿಯೇ ಕೆಲಸ ಮಾಡುವ ಪೊಲೀಸರು ಸಮಾಜಕ್ಕೆ ತಮ್ಮ ಸಮಯ ಮುಡುಪಾಗಿಡುವುದು ಅಭಿನಂದನಾರ್ಹ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ಸಮಾಜದ ಮುಖ್ಯವಾದ ಅಂಗವಾಗಿದೆ. ಹಗಲಿರುಳು ಕೆಲಸ ಮಾಡುವ ವೃತ್ತಿಯಾಗಿರುವುದರಿಂದ ವೈಯಕ್ತಿಕ ಹಿತಕ್ಕಿಂತ ಸಮಾಜದ ಶಾಂತಿ ಸಂರಕ್ಷಣೆಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ಅಭಿವೃದ್ಧಿ ಕಾರ್ಯಗಳಿಗೂ ಪೊಲೀಸ್ ಇಲಾಖೆಯ ಶ್ರಮ ಅನನ್ಯವಾಗಿದೆ. ಪೊಲೀಸ್ ಬಂದೋಬಸ್ತ್ ಜೊತೆಗೆ ಅಭಿವೃದ್ಧಿ ಕಾರ್ಯಗಳ ಅಡೆತಡೆಗಳ ನಿವಾರಣೆಗೆ ಸಹಕಾರ ನೀಡುತ್ತಾರೆ. ಸಮಾಜದ ಅನೇಕ ಪೊಲೀಸರು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಮಾತನಾಡಿ 1959 ಅಕ್ಟೋಬರ್ 21ರಂದು ಕೇಂದ್ರ ಮೀಸಲು ಪಡೆ ಎಸ್ಐ ಕರಣ್ ಸಿಂಗ್ ನೇತೃತ್ವದಲ್ಲಿ 20 ಜನ ತಂಡ ಭಾರತ ಮತ್ತು ಚೀನಾ ದೇಶದ ಗಡಿ ಪ್ರದೇಶ ಲಡಾಖ್ ಹಾಟ್ ಸ್ಟಿಂಗ್ ಎಂಬ ಸ್ಥಳದಲ್ಲಿ ಕಾದಾಡುತ್ತಾ ನಮ್ಮ 10 ಜನ ಪೊಲೀಸರು ಹುತಾತ್ಮರಾದರು. ಚೀನಾದ ಸೈನಿಕರು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ರು. ನಮ್ಮ ಭಾರತದ ಪೊಲೀಸರು ಇದ್ದ ಶಸ್ತ್ರಾಸ್ತ್ರಗಳಿಂದಲೇ ಹೋರಾಡುತ್ತಾ ಹುತಾತ್ಮರಾದರು. ಅವರ ಶೌರ್ಯ ಸಾಹಸವನ್ನ ಸ್ಮರಣಾರ್ಥವಾಗಿ ಇಂದು ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನಾಗಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕವಾಯತನ್ನು ಪ್ರಾರಂಭಿಸಲು ಪರೇಡ್ ಕಮಾಂಡರ್ ಅವರಿಗೆ ಆಗಮನ. ಮಾನ್ಯರೇ, ಹುತಾತ್ಮ ದಿನಾಚರಣೆ ಕವಾಯತು ಪ್ರಾರಂಭಿಸಲು ತಮ್ಮ ಅನುಮತಿ ಕೋರುತ್ತೇನೆ. ವೃಂದದಿಂದ ಓ ಮೈ ಗಾಡ್ ಹೆಲ್ಪಿಂಗ್ ಏಜಸ್ PI FPB ಘಟಕ ರಾಯಚೂರಿನವರು
ಆರಿಸಿ ಪುನಃ ತುಂಬಿ ಆರಿಸಿ ಇರ್ಪಣ್ಣ ರೈಫಲ್ ಡೌನ್ ಮಾಡು. ಸಮರ್ಪಣೆ ಆರಿಸಿ ಗೆ ಗೌರವವನ್ನು ಸೂಚಿಸಿದ ಬಂದೂಕುಪಡೆಗೆ ಧನ್ಯವಾದಗಳು. ಈಗ ಮಾನ್ಯ ಪೊಲೀಸ್ ದಿನಾಂಕ 21/10/25 ಈ ಪೊಲೀಸ್ ಹುತಾತ್ಮ ದಿನಾಚರಣೆಯನ್ನು ಆಚರಿಸುವ ಉದ್ದೇಶ ದಿನಾಂಕ 21/10/59 ಶ್ರೀ ಕರಣ್ ಸಿಂಗ್ DSP CRPF ಇವರ ನೇತೃತ್ವದಲ್ಲಿ ಒಂದು ಪೊಲೀಸ್ ದಳ ಹಾಟ್ ಸ್ಟ್ರಾಂಗ್ ಪೋಸ್ಟ್ ಹತ್ತಿರ ಗಡಿಭಾಗದಲ್ಲಿ ಪಹರೆ ಮಾಡುತ್ತಿರುವಾಗ ಹಲವಾರು ಸೈನಿಕರು ಹಠಾತ್ ದಾಳಿ ಮಾಡಿದ್ದು ಅವರು ನಮ್ಮ ಪೊಲೀಸ್ ದಳದವರಿಗಿಂತಲೂ ಹೆಚ್ಚಿಗೆ ಇದ್ದುದಲ್ಲದೆ ಆಧುನಿಕ ಶಸ್ತ್ರಗಳನ್ನು ಕೂಡ ಹೊಂದಿದ್ದರು. ನಮ್ಮ CRPF ಪೊಲೀಸರ ಹತ್ತಿರ ಇದ್ದಂತಹ ಕೆಲವು ರೈಫಲ್ಗಳಿಂದ ಮಾತ್ರ ತಮ್ಮ ಕೊನೆಯ ಹನಿ ರಕ್ತ ಹಾಗೂ ಉಸಿರು ಇರುವವರೆಗೂ ಧೈರ್ಯ ಮತ್ತು ಶೌರ್ಯದಿಂದ ಹೋರಾಡುತ್ತಾ 10 ಜನ ಪೊಲೀಸರು ಆ ಎಲ್ಲ ಚೈನಾ ಸೈನಿಕರ ವಶವಾಗಿದ್ದರು. ಅಲ್ಲಿ ಮಡಿದವರಿಗೆ ಇಡೀ ದೇಶವು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರ ಧೈರ್ಯ ಮತ್ತು ಶೌರ್ಯವನ್ನು ಕೊಂಡಾಡಿತು. ದೇಶಕ್ಕಾಗಿ ಹೋರಾಡುತ್ತಾ ವೀರ ಸ್ವರ್ಗ ಪಡೆದ ಈ ಶೂರರ ಸ್ಮರಣೆಗಾಗಿ ಸ್ಮಾರಕವನ್ನು ಲಡಾಖ್ನಲ್ಲಿ ಅಬಾಸಿ ಚೀನ್ ಭಾಗದಲ್ಲಿ 16,000 ಅಡಿ ಎತ್ತರದ ಮೇಲೆ ನಿಲ್ಲಿಸಲಾಗಿದೆ. ಅವರ ಸ್ಮರಣೆಗಾಗಿ ಪ್ರತಿ ವರ್ಷ ದಿನಾಂಕ 21 ಅಕ್ಟೋಬರ್ ಅಂದು ಇಡೀ ದೇಶದಾದ್ಯಂತ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಭಯೋತ್ಪಾದಕರು ಉಗ್ರಗಾಮಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಬಲಿ ತೆಗೆದುಕೊಂಡಿದ್ದಾರೆ. ಆದರೆ ಕೆಲವು ಪೊಲೀಸರು ದರೋಡೆ ನಿರ್ಮೂಲನಾ ಕಾರ್ಯಾಚರಣೆಯಲ್ಲಿ ದೊಂಬಿ ಚದುರಿಸುವಾಗ, ಅಪರಾಧ ತನಿಖೆಯಲ್ಲಿ ಅಪರಾಧಿಗಳನ್ನು ಬಂಧಿಸಲು ಪ್ರಯತ್ನಿಸಿದಾಗ ಹಾಗೂ ಅನುಮಾನಾಸ್ಪದವಾದ ವಾಹನಗಳನ್ನು ನಿಲ್ಲಿಸಲು ಪ್ರಯತ್ನ ಮಾಡಿದಾಗ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಹೆಚ್ಚುತ್ತಿರುವ ಪೊಲೀಸರ ಅಕಾಲಿಕ ಮರಣವು ಸಮಾಜದಲ್ಲಿ ಹೆಚ್ಚುತ್ತಿರುವ ಹಿಂಸಾ ಪ್ರವೃತ್ತಿಯನ್ನು ಬಿಂಬಿಸುತ್ತದೆ. ಅಲ್ಲದೆ ಪೊಲೀಸರ ಕಾರ್ಯನಿಷ್ಠೆ ಮತ್ತು ಅರ್ಪಣಾ ಮನೋಭಾವದ ಕರ್ತವ್ಯ ಪ್ರಜ್ಞೆ ಅಳತೆಗೊಳ್ಳಾಗುತ್ತದೆ. ಪೊಲೀಸರು ತಮ್ಮ ಕರ್ತವ್ಯದಲ್ಲಿ ಮರಣ ಹೊಂದಿದರೆ ಆಡಳಿತಾತ್ಮಕ ಅಂಗವು ವಿಯೋಗ ಹೊಂದಿದ ಕುಟುಂಬಗಳಿಗೆ ವಿಶ್ರಾಂತಿ ವೇತನ, ಧನಾತ್ಮಕ ಸಹಾಯ, ಇಲಾಖೆ ನಿಧಿಯಿಂದ ಆರ್ಥಿಕ ಸಹಾಯ ಮತ್ತು ಭಾವನಾತ್ಮಕ ಬೆಂಬಲ ನೀಡುತ್ತದೆ. ಆದರೆ ಇದಕ್ಕಿಂತ ಮುಖ್ಯ ಎಂದರೆ ಸಮಾಜವು ಪೊಲೀಸರ ಪಾತ್ರ ಹಾಗೂ ಅವರ ಕಷ್ಟ ಸಂದರ್ಭದಲ್ಲಿ ನಿರ್ವಹಿಸುವ ರೀತಿಯನ್ನು ಅತಿ ಸೂಕ್ಷ್ಮವಾಗಿ ತಿಳಿದು ಪೊಲೀಸರ ತ್ಯಾಗವನ್ನು ಶ್ಲಾಘಿಸಬೇಕು. ಸಮಾಜವು ಪೊಲೀಸರ ಕರ್ತವ್ಯಕ್ಕೆ ಅನುಗುಣವಾಗಿ ಸ್ಥಾನಮಾನವನ್ನು ಕಲ್ಪಿಸಬೇಕು. ಪೊಲೀಸರು ಸರ್ಕಾರದ ಒಂದು ಅಂಗ. ಪೊಲೀಸರ ತಪ್ಪು ಒಪ್ಪುಗಳನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿ ಅವರ ಒಳ್ಳೆ ಕೆಲಸ ಹಾಗೂ ಸಾಧನೆಗಳನ್ನು ಸೂಕ್ತ ರೀತಿಯಲ್ಲಿ ಪ್ರಕಟಿಸಿ ಅವರುಗಳನ್ನು ಒಳ್ಳೆಯ ಕಾರ್ಯಕ್ಕೆ ಪ್ರೇರೇಪಿಸಬೇಕು. ನಾವು ಸಪೋರ್ಟ್ ಮಾಡೋಕ್ಕೆ ಈಗಾಗಲೇ ಇದ್ರ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಕಷ್ಟು ವೈಯಕ್ತಿಕ ಇಂಟ್ರೆಸ್ಟ್ ತಗೊಂಡು ತಮಗೆಲ್ಲ ಗೊತ್ತಿದೆ. ಅವ್ರು ಬಂದಾಗಿನಿಂದ ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ಲಿ ಪೊಲೀಸ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ. ಈಗ ಆಗಲೇ DR ಬಿಲ್ಡಿಂಗು ಆಲ್ಮೋಸ್ಟ್ ಈಗ 50% ಕಂಪ್ಲೀಟ್ ಆಗಿದೆ. ಅದೇ ರೀತಿ ಈ ವರ್ಷ KKRDBಯಿಂದ ನಮ್ಮ ಜಿಲ್ಲೆ ಪೊಲೀಸ್ ಇಲಾಖೆ ಬಲಪಡಿಸೋಕ್ಕೆ 7 ಕೋಟಿ ಅನುದಾನ ಆಗಲೇ ರಿಲೀಸ್ ಆಗಿದೆ. ಆಮೇಲೆ ವರಿಷ್ಠಾಧಿಕಾರಿಗಳು ಆಗಲೇ ಅದ್ರ ಬಗ್ಗೆ ಡೀಟೇಲ್ ಆಕ್ಷನ್ ಪ್ಲಾನ್ ಕಳಿಸಿದ್ದಾರೆ. ಆಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮನವೊಲಿಸಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ 2 ಕೋಟಿ ಅಮೌಂಟ್ ವೆಹಿಕಲ್ಸ್ನು ಅವರು ಅಪ್ರೂವ್ ಮಾಡಿಸಿದ್ದಾರೆ. ಸೊ ಇದೇ ರೀತಿ ಮುಂದಿನ ದಿನದಲ್ಲೂ ನಾವು ಇನ್ನೂ ಪೊಲೀಸ್ ಇಲಾಖೆನ ಬಲವಡಿಸೋಕ್ಕೆ ಏನು ನಾವು ಅನುದಾನ ಬೇಕು ನಾವೆಲ್ಲ ರೀತಿಯನ್ನ ಕ್ರೋಢೀಕರಿಸಿ ಇನ್ನೂ ನಾವು ಬಲಪಡಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಪೊಲೀಸ್ ಹುತಾತ್ಮ ಬ್ಯೂರೋ ರಿಪೋರ್ಟ್ ಗರ್ಲದಿನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229365